ಇಲ್ಲ ಅಂದ್ಕೊಂಡು ಏನ್ ಮಾಡ್ತಾ ಇದ್ದೀರಿ? ಹೋಗಿ ನೋಡ್ಸ್ಬೇಕಂದ್ರಲ್ಲಿ ಇದಾಗಿ ನಿಂತಿದ್ದಿಲ್ಲಿ. ಈಗಿನ ಕಾಲದ ಜೂನಿಯರ್ಸ್ ನಾನು ಯಾರಾಜ್ ನೋಡಿಪ್ಪ, ಇಂದುಶೇಖರ್ ಅವರು ತಮ್ಮ ರಾಜಶೇಖರ್ ಅವರು ರಕ್ತನಾಳ ಕಟ್ ಮಾಡಿಕೊಂಡು ಸೂಯಿಸೈಡ್ ಮಾಡ್ಕೊಂಡು ಟ್ರೈ ಮಾಡಿದ್ರು. ಅವ್ರನ್ನ ಅಲ್ಲಿ ಪಾಟ್ನಾದಲ್ಲಿ ಯಾವುದೋ ಹಾಸ್ಪಿಟಲ್ ಸೇರಿಸಿದ್ರು ಅಂತ ಹೇಳಿ ಸಾಹೇಬರು ಒಂದು ಹಾಸ್ಪಿಟಲ್ ರೆಕಾರ್ಡ್ ಕೊಟ್ಟು ಪ್ರಾಸಿಕ್ಯೂಟರ್ ವಿಚಾರಣೆ ಮಾಡ್ತಿದ್ದಾರೆ. ಆ ರೆಕಾರ್ಡ್ ತಗೊಂಡು ಬಂದು ಹೇಳ್ತೀನಿ ನೋಡಿ. ಎಕ್ಸಿಬಿಟ್ P93 ನೋಡಿ. ಡಾಕ್ಟರ್ ಧ್ರುವಕುಮಾರ್ ಅವರು ಪ್ರಜ್ಞಾ ಹುಟ್ಟಿದ ದಿವಸ ಅಂದ್ರೆ ಡಿಸೆಂಬರ್ 6, 2005 ಪ್ರಜ್ಞಾಗೆ ಒಂದು ಜುಮುಕಿ ಕೊಟ್ಟರು ಗಿಫ್ಟ್ ಆಗಿ. ಅದನ್ನ ಕಂಡು ರಾಜುಗೆ ಸಿಟ್ಟು ಬಂದು ಪ್ರಜ್ಞಾಗೆ ಸ್ಟೀಲ್ ರಾಡ್ ತಗೊಂಡು ಹೊಡೆದು ಕಾಲು ಹೊಡೆದು ಬಿಟ್ರು. ಪ್ರಜ್ಞಾ ಹುಟ್ಟು ಬಟ್ಟೆಯಲ್ಲೇ ತಂದೆ ಮನೆಗೆ ಹೊರಟು ಹೋದ್ರು ಅಂತ ಹೇಳಿ. ಆಮೇಲೆ ರಾಜು ಪ್ರಜ್ಞಾಗೆ ತಾನು ಹೊಡೆದು ಕಾಲು ಕುಂತಾ ಇದಲ್ಲ ಅನ್ನೋ ಪಾಪ ಪ್ರಜ್ಞೆಗೆ ರಕ್ತನಾಳ ಕಟ್ ಮಾಡಿಕೊಂಡು ಸೂಯಿಸೈಡ್ ಅಟೆಂಪ್ಟ್ ಮಾಡುವುದು ಅಂತ ಹೇಳಿ. ಇದು ಯಾವ 2005 6ನೇ ತಾರೀಕು ಗಲಾಟೆ ಆಗಿದ್ದು. 7ನೇ ತಾರೀಕೆ ಪ್ರಜ್ಞೆ ಊರು ಬಿಟ್ಟೋದ್ಲು. ಅದೇ 7ನೇ ತಾರೀಕು ರಾಜು ರಕ್ತನಾಳನ್ನು ಕಟ್ ಮಾಡ್ಕೊಂಡು ಬಿದ್ದಿದ್ದ. ಅದು ನಾವು ನೋಡಿ ಹಾಸ್ಪಿಟಲ್ಗೆ ಸೇರಿಸಿದ್ವಿ ಸರ್. ಸೊ 2005 ಡಿಸೆಂಬರ್ 7ನೇ ತಾರೀಕು ರಾತ್ರಿ ತಾವು ತಮ್ಮ ರಾಜಶೇಖರ್ ಅವ್ರನ್ನ ಹರ್ಷವರ್ಧನ ಡಿಮಿಟ್ರಿಷಿಯಸ್ ಹಾಸ್ಪಿಟಲ್ ಸೇರಿಸಿದ್ವಿ. ರಕ್ತನಾಳ ಕಟ್ ಮಾಡ್ಕೊಂಡಿದ್ವಿ. ಹೌದು ನೋಡಿ, ಅದರಲ್ಲೆಲ್ಲ ಡೀಟೇಲ್ ಆಗಿ ಬಂದಿದ್ದಾರೆ. 2005 ಡಿಸೆಂಬರ್ ವೇಳೆಗೆ ಹರ್ಷವರ್ಧನ ಡಿಮಿಟ್ರಿಷಿಯಸ್ ಹಾಸ್ಪಿಟಲ್ ಅಂತ ಹೇಳ್ತಿರಲ್ಲ, ಅದಿನ್ನೂ ಶುರುವಾಗಿರಲೇ ಇಲ್ಲ. ರಾಜನವ್ರೆ ನೋಡಿ, ಪಾಟಲಿಪುತ್ರ ಎಕ್ಸ್ಪ್ರೆಸ್ ಪೇಪರ್ ಅಲ್ಲಿ ಇಟ್ಟಿದ್ದೀನಲ್ಲ, ಅದನ್ನ ತಗೊಂಡ್ಬಂದು ನೋಡಿ. ಇದು ಪಾಟಲಿಪುತ್ರ ಎಕ್ಸ್ಪ್ರೆಸ್ ತಾವು ಕೇಳಿರ್ಬೇಕು, ಪಾಟ್ನಾ ಎಡಿಷನ್. 2006 ಜುಲೈ 7ನೇ ತಾರೀಕಿದೆ. 2006 ಜುಲೈ 7ನೇ ತಾರೀಕು. ಇದೊಂದು ಅಡ್ವರ್ಟೈಸ್ಮೆಂಟ್ ಇದೆ ನೋಡಿ. ಪಾಟ್ನಾದಲ್ಲಿ ಹರ್ಷವರ್ಧನ ಡಿಮಿಟ್ರಿಷಿಯಸ್ ಹಾಸ್ಪಿಟಲ್ ಇನಾಗ್ಯುರೇಷನ್ ಬೈ ದಿ ಚೀಫ್ ಮಿನಿಸ್ಟರ್ at 10 AM. 2006 ಜುಲೈ 7ನೇ ತಾರೀಕು. 2006 ಜುಲೈ 7ನೇ ತಾರೀಕು ಹರ್ಷವರ್ಧನ ಡಿಮಿಟ್ರಿಷಿಯಸ್ ಹಾಸ್ಪಿಟಲ್ ಪಾಟ್ನಾದಲ್ಲಿ ಶುರುವಾಗಿದ್ದು. ತಾವು 2005 ಡಿಸೆಂಬರ್ 7ನೇ ತಾರೀಕು ಹೇಳ್ತಿರ್ತದೆ ತಮ್ಮ ರಾಜುನ. ರಾಜು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಟ್ರೈ ಮಾಡಿರ್ಲಿಲ್ಲ. ತಾವು ರಾಜುನ ಆಸ್ಪತ್ರೆಗೂ ಸೇರಿಸಿರ್ಲಿಲ್ಲ. ಇದೆಲ್ಲ ಬರೀ ದೊಡ್ಡ ನಾಟಕ ಅಷ್ಟೇ ಅಂತ ಹೇಳಿ. ಬಟ್ ಮಿಸ್ CSP ಅವರು ಹಾಸ್ಪಿಟಲ್ಗೆ ಯಾವತ್ತು ಸೇರಿದ ರೆಕಾರ್ಡ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲಾರ್ಗೂ ತಿಳಿದ ವಿಚಾರ. ಈ ಹರ್ಷವರ್ಧನ್ ಡಿಮಿಟ್ರಿಷಿಯಸ್ ಹಾಸ್ಪಿಟಲ್ ಈ ದೇಶದ ಎಲ್ಲ ಪ್ರಮುಖ ನಗರಗಳಲ್ಲಿ. ಅದರ ಓನರ್ ಇಂಡಸ್ಟ್ರಿಯಲಿಸ್ಟ್ ಹರ್ಷವರ್ಧನ್ ಅವರು ರಂಜನ್ ಲಾಲ್ ಮಿಶ್ರಾ ಇಬ್ಬರು ಸ್ನೇಹಿತರು ಅನ್ನೋ ವಿಚಾರ ಎಲ್ಲರಿಗೂ ತಿಳಿದಿರು. ರಂಜನ್ ಲಾಲ್ ಮಿಶ್ರಾ ಅವರು ಹರ್ಷವರ್ಧನ್ ಜೊತೆಗೆ ತಮ್ಮ ಫ್ರೆಂಡ್ಶಿಪ್ ಉಪಯೋಗಿಸಿಕೊಂಡು ಹಾಸ್ಪಿಟಲ್ ಇಂದ ಇಂಥ ರೆಕಾರ್ಡ್ ತರಿಸೋದು ಅವರಿಗೇನು ಕಷ್ಟ ಇಲ್ಲ. ಬ್ಯಾಕ್ ಡೇಟ್ ಅಲ್ಲಿ ಇದು ಆಗಿರೋದು ಮುಂದೆ, ಇದನ್ನ ಗಮನಿಸಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ದಾರೆ. ತಾನು ಕಾಲು ಮುರಿದಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ಲಿ ಅಂತ ರಾಜು ಈ ತರದ ಹಾಸ್ಪಿಟಲ್ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ತೋರಿಸಿದರೆ ಪ್ರಜ್ಞಾಗೆ ಕರುಣೆ ಹುಟ್ಟಿ ರಾಜು ಜೊತೆ ಮತ್ತೆ ಸಂಸಾರ ಮಾಡೋದಕ್ಕೆ ಹೋಗ್ತಾನೆ. ರಾಜು ಜೊತೆ ಮತ್ತೆ ಸಂಸಾರ ಮಾಡೋದಕ್ಕೆ ಹೋದರೆ ಮಾತ್ರ ದೇಶಪಾಂಡೆ ಅವರ ತಲೆ ಮೇಲೆ ರಾಜುವಿನ ಕೊಲೆ ಆರೋಪ ತರೋದಕ್ಕೆ ಸಾಧ್ಯ. ಇಲ್ಲದಿದ್ರೆ ದೇಶಪಾಂಡೆ ಅವರಿಗೆ ಮೋಟಿವ್ ಇರಲಿಲ್ಲ. ಆದ್ದರಿಂದ ಇಂಥ ರೆಕಾರ್ಡ್ ಅನ್ನು ಸೃಷ್ಟಿ ಮಾಡಿ ದೇಶಪಾಂಡೆ ಅವರ ಆಯೋಗದ ಅಧ್ಯಕ್ಷರಾದ ತಕ್ಷಣ ರಂಜನ್ ಲಾಲ್ ಮಿಶ್ರಾ ಅವರು ಇದನ್ನ ರಾಜು ಕಳಿಸ್ತಾರೆ.
ಮೇ 29 ಆದ ತಕ್ಷಣ. ಹಾಗಾಗಿ ಜೂನ್ನಲ್ಲಿ ರಾಜು ಓಡ್ ಬಂದು ಇದನ್ನ ಪ್ರಜ್ಞಾಗೆ ತೋರಿಸಿ ಅವಳಲ್ಲಿ ಕರುಣೆ ಪ್ರೀತಿ ಎರಡನ್ನೂ ಹುಟ್ಟಿಸಿ ತನ್ನ ಜೊತೆ ಸಂಸಾರ ಮಾಡೋ ರಾಜುಗೆ ಹೇಳ್ಕೊಟ್ಟಿರ್ತಾರೆ, ಧ್ರುವಕುಮಾರ್ ಬಂದಾಗೆಲ್ಲ ಹೊಡಿ ಹೊಡಿ ಹೊಡಿ. ಆ ಹೊಡೆದದಿಂದ ಉದ್ರೇಕಗೊಂಡ ದೇಶಪಾಂಡೆ ಅವರು ರಾಜುವಿನ ಕೊಲೆ ಮಾಡಿದ್ರು ಅಂತ ಕತೆ ಕಟ್ಟೋದಕ್ಕೆ ಅಭಿಷೇಕ ಆಗುತ್ತೆ. ರಾಜು ಹಾಗೆ ಮಾಡ್ತಾರೆ. ಅದನ್ನು ಉಪಯೋಗಿಸ್ಕೊಂಡು ರಂಜನ್ ಲಾಲ್ ಮಿಶ್ರಾ ಅವರು ರಾಜುವಿನ ಕೊಲೆ ಮಾಡಿಸಿದ್ರು. ಆ ಕೊಲೆ ಆರೋಪನ ದೇಶಪಾಂಡೆ ಅವರು ರಂಜನ್ ಲಾಲ್ ಮಿಶ್ರಾ ಅವರ ಭೂಮಿಯನ್ನು ಇದು ಆದ್ದರಿಂದ ಇಂಥ ಸರ್ಟಿಫಿಕೇಟ್ ತಗೊಳ್ಳೋರಿಗೆ ಕಷ್ಟ ಆಗಿಲ್ಲ. ಓಕೆ, ಸೈಲೆಂಟ್ ಆಯ್ತಲ್ಲ CSP ಅವರೇ, ನಾಳೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀರಾ? ಆಗ್ಬೋದು ನಾಳೆ